ಈಗ ಹೆಣ್ಮಕ್ಳು ಮಾಡಿಸ್ಕೊಳ್ತಾ ಇದ್ದಾರೆ, ಟ್ರಾನ್ಸ್ ಅಷ್ಟೇ ಅಲ್ಲ ಹೆಣ್ಮಕ್ಳು ಕೂಡ ನಾನು ಆಕರ್ಷಣೀಯವಾಗಿ ಕಾಣಿಸ್ಬೇಕು ಅನ್ನೋ ಉದ್ದೇಶದಿಂದ ಮಾಡಿಸ್ಕೊಳ್ತಾ ಇದ್ದಾರೆ. ಇದು ಬ್ರೆಸ್ಟ್ ಫೀಡ್ ಮಾಡಿಲ್ಲ ಅಂದ್ರೂ ಕೂಡ ಕ್ಯಾನ್ಸರ್ ಬರುತ್ತೆ. ಹೌದು, ನಾನು ಅದನ್ನೇ ಹೇಳಿದ್ದು. ಯಾರಿಗೆ ಮಗು ಆಗಿರೋದಿಲ್ಲ, ಅದು ಮಗು ಆದ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಮೆಮರಿ ಗ್ಲ್ಯಾಂಡ್ಗಳಿರುತ್ತಲ್ಲ ಡಿಫ್ರೆನ್ಷಿಯೇಟ್ ಆಗುತ್ತೆ. ಲ್ಯಾಕ್ಟೇಷನ್ ಮಾಡಬೇಕಲ್ಲ, ಅದಕ್ಕೆ ಡಿಫ್ರೆನ್ಸಿಯೇಷನ್ ಆಗ್ತಾ ಬರುತ್ತೆ, ಬದಲಾವಣೆಗಳಾಗ್ತಾ ಬರುತ್ತೆ. ಅದರಲ್ಲಿ ಏನೂ ಆಗದೆ ಹಾಗೇ ಇದ್ದರೆ ಪರಿಸರದಲ್ಲಿರುವ ಕಾರ್ಸಿನೋಜನ್ಗಳು ನಮ್ಮ ದೇಹದವನ್ನು ಸೇರಿದಾಗ ಟ್ರಿಗರ್ ಮಾಡ್ತಾ ಬರುತ್ತೆ. ಈ ಜೀವಕೋಶಗಳನ್ನು ಕ್ಯಾನ್ಸರ್ ಜೀವಕೋಶಗಳು ಆಗುವ ಹಾಗೆ ಪರಿಸರದಲ್ಲಿರುವ ಈ ಜಂಕ್ ಆಹಾರ ಆಗ್ಬೋದು, ಸಾಫ್ಟ್ ಡ್ರಿಂಕ್ಸ್ಗಳಾಗ್ಬೋದು, ಸೆಡೆಂಟ್ರಿ ಲೈಫ್ ಸ್ಟೈಲ್ ಆಗ್ಬೋದು, ದೇಹದಲ್ಲಿ ಹೆಚ್ಚಾಗಿರುವ ಕೊಬ್ಬಿಂದ ಏನಾಗುತ್ತೆ ಅಂದರೆ ಒಬಿಸಿಟಿ ಇದೆಯಲ್ಲ, ಅದು ಲೆಪ್ಟಿನ್ ಅಂತ ಒಂದು ಇದು ಅಡಿಪೋಕೈನ ರಿಲೀಸ್ ಮಾಡುತ್ತೆ. ಲೆಪ್ಟಿನ್ನು, ರೆಸಿಸ್ಟಿನ್ನು, ಟ್ಯೂಮರ್ ನೆಕ್ರೋಸಿಸ್ ಫ್ಯಾಕ್ಟರ್ ಆಲ್ಫಾ, ಇಂಟರ್ಲ್ಯೂಕಿನ್ 6 ಇದೆಲ್ಲ ಅಡಿಪೋಕೈನ್ಸ್ಗಳು, ಇವು ಹಾರ್ಮೋನ್ಗಳು. ಇದೇನು ಮಾಡುತ್ತೆ ದೇಹದಲ್ಲಿ ಹೋದಾಗ ಇದರಿಂದಾಗಿ ಈ ಅಡಿಪೋಕೈನ್ಸ್ಗಳಿಂದ ಡಯಾಬಿಟಿಕ್ಕು ಬರುತ್ತೆ, ಥೈರಾಯ್ಡ್, ಎಲ್ಲ ಹಾರ್ಮೋನ್ ರಿಲೇಟೆಡ್ ತೊಂದರೆಗಳು, ಕ್ಯಾನ್ಸರ್ಗಳು. ಕ್ಯಾನ್ಸರ್ಗೆ 2 ರಿಸ್ಕ್ ಇದೆ. ಒಂದು ಏಜ್, ಆ್ಯಸ್ ವಿ ಏಜ್ ವಿ ಆರ್ ಪ್ರೋನ್ ಟು ಡೆವಲಪ್ ಕ್ಯಾನ್ಸರ್ ಬರುವ ಸಾಧ್ಯತೆ, ವಯಸ್ಸೇ ಒಂದು ಕಾರಣ ಅನ್ಬೋದು. ವಯಸ್ಸಾದವ್ರಿಗೆ ಸ್ವಲ್ಪ ರಿಸ್ಕ್ ಜಾಸ್ತಿ, ಏಕೆಂದರೆ ಮ್ಯೂಟೇಷನ್ಗಳು ಅಕ್ಯುಮಿಲೇಟ್ ಆಗಿಬಿಟ್ಟಿರುತ್ತೆ. ಮ್ಯೂಟೇಷನ್ ಎಲ್ಲ ಜಾಸ್ತಿ, ಮಲ್ಟಿ ಸ್ಟೆಪ್ ಪ್ರಾಸೆಸ್ ಅದು. ಹಾಗಾಗಿ ಇನ್ನೊಂದು ರಿಸ್ಕ್ ಏನಂದರೆ ಹೈ ಕ್ಯಾಲರಿ ಡಯಟ್. ಅದಕ್ಕೆ ಸಾತ್ವಿಕ ಆಹಾರ, ಹಣ್ಣು, ಸೊಪ್ಪು, ತರಕಾರಿಗಳು ಇಂಥದನ್ನೇ ಸೇವನೆ ಮಾಡಿ, ಆದಷ್ಟು ಜಂಕ್ ಆಹಾರ ಮತ್ತು ಹೆಚ್ಚು ಕೊಬ್ಬಿರೋದನ್ನು ಕಡಿಮೆ ಮಾಡಿ ಅಂತೇಳಿ ಹೇಳೋದು. ವೈದ್ಯರು ಏನು ಕೇಳ್ತಾರೆ ಅಂದರೆ ಇದೇ ಕಾರಣದಿಂದ. ಮೇಡಮ್, ಮತ್ತೊಂದು ಈ ಟರ್ನಲ್ ಕಾಯಿಲೆ ಅಂದರೆ ಏನು, ಯಾಕಾಗಿ ಬರುತ್ತೆ, ಯಾರಿಗೆ ಬರುತ್ತೆ? ಈ ಟರ್ನರ್ ಸಿಂಡ್ರೋಮ್ ನಾನು ಹೇಳಿದ್ನಲ್ಲ, XXY ಇರುತ್ತಲ್ಲ, ಅದನ್ನು ಟರ್ನರ್ಸ್ ಕಾಯಿಲೆ ಅಂತಲೇ ಕರೆಯೋದು. ಅದು ಮಹಿಳೆಯರು ಪುರುಷರು ಮಹಿಳೆಯರ ಥರ ಇರ್ತಾರಲ್ಲ, ಅದು ಟರ್ನರು ಮಹಿಳೆಯರು ಪುರುಷರ ಥರ ಇರೋದು, ಕ್ಲಿನಿಫಿಲ್ಟರ್ಸು ಪುರುಷರು ಮಹಿಳೆಯರ ಥರ ಇರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.